ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ನ ಮತ್ತೊಂದು ಸಂಚಿಕೆಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಚಿನ್ನ ಕೊಳ್ಳಬೇಕು, ಮದುವೆಗೆ ಒಡವೆ ಮಾಡಿಸಬೇಕು ಅಂತ ಕಾಯ್ತಾ ಇದ್ದವ್ರಿಗೆ ಇಲ್ಲಿದೆ ಭರ್ಜರಿ ಗುಡ್ ನ್ಯೂಸ್. ಹೌದು ಸ್ನೇಹಿತರೆ, ಆಕಾಶದತ್ತ ಮುಖ ಮಾಡಿ ಗಗನಕ್ಕೇರ್ತಾ ಇದ್ದ ಚಿನ್ನದ ಬೆಲೆ ಇದೀಗ ಒಂದೇ ಸಮನೆ ಕುಸಿಯೋದಿಕ್ಕೆ ಶುರುವಾಗಿದೆ. ಕೇವಲ 10 ದಿನಗಳಲ್ಲಿ 10 ಗ್ರಾಂ ಚಿನ್ನದ ಬೆಲೆ ಬರೋಬ್ಬರಿ 10,000 ರೂಪಾಯಿಗಿಂತಲೂ ಹೆಚ್ಚು ಕುಸಿತ ಕಂಡಿದೆ. ಬುಧವಾರ ಒಂದೇ ದಿನ 5,000 ರೂಪಾಯಿ ಇಳಿಕೆಯಾಗಿದ್ದ ಚಿನ್ನ ಗುರುವಾರ ಮತ್ತೆ 2,130 ರೂಪಾಯಿ ಕಡಿತಗೊಂಡಿದೆ. ಈ ಮೂಲಕ ಚಿನ್ನ ಪ್ರಿಯರಿಗೆ ಬಂಪರ್ ಲಾಟರಿ ಹೊಡೆದಿದೆ. ಹಾಗಾದ್ರೆ ಮಾರುಕಟ್ಟೆಯಲ್ಲಿ 22 ಕ್ಯಾರೆಟ್ ಹಾಗೂ 24 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಿದೆ? ಇರಾನ್ ಮತ್ತು ಅಮೆರಿಕ ನಡುವಿನ ಯುದ್ಧಕ್ಕೂ ನಮ್ಮಲ್ಲಿ ಚಿನ್ನದ ಬೆಲೆ ಕುಸಿಯೋದಕ್ಕೂ ಏನ್ ಸಂಬಂಧ? ಅಮೆರಿಕದ ಸೆಂಟ್ರಲ್ ಬ್ಯಾಂಕ್ ಬಡ್ಡಿ ದರ ಹೆಚ್ಚಿಸಿದ್ರೆ ಚಿನ್ನದ ಬೆಲೆ ಇನ್ನೂ ಕುಸಿತ ಕಾಣುತ್ತಾ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಈ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಗಗನದಿಂದ ಪಾತಾಳಕ್ಕೆ ಕುಸಿದ ಚಿನ್ನದ ಬೆಲೆ, ಈಗಿನ ದರ ಎಷ್ಟು? ಸ್ನೇಹಿತರೆ, ಮೊದಲಿಗೆ ಮಾರುಕಟ್ಟೆ ಲೆಕ್ಕಾಚಾರ ನೋಡೋಣ. ಜನವರಿ ತಿಂಗಳಲ್ಲಿ 10 ಗ್ರಾಂ ಅಪರಂಜಿ ಅಂದರೆ 24 ಕ್ಯಾರೆಟ್ ಚಿನ್ನದ ಬೆಲೆ ಬರೋಬ್ಬರಿ 1,78,000 ರೂಪಾಯಿ ಗಡಿ ದಾಟಿ ಇತಿಹಾಸ ಸೃಷ್ಟಿಸಿತ್ತು. ಆದರೆ ಜೂನ್ 11 ಗುರುವಾರದಂದು ಇದೇ 24 ಕ್ಯಾರೆಟ್ ಚಿನ್ನದ ಬೆಲೆ 10 ಗ್ರಾಂಗೆ ಕೇವಲ 1,45,640 ರೂಪಾಯಿಗೆ ಇಳಿಕೆಯಾಗಿದೆ. ಅಂದರೆ ಕೇವಲ 5-6 ತಿಂಗಳ ಅಂತರದಲ್ಲಿ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ ಬರೋಬ್ಬರಿ 33,210 ರೂಪಾಯಿ ಕುಸಿತ ಆಗಿದೆ. ಇನ್ನು ಆಭರಣ ತಯಾರಿಸಲು ಬಳಸುವ 22 ಕ್ಯಾರೆಟ್ ಚಿನ್ನದ ಬೆಲೆ ಕೂಡ ಇಳಿಕೆಯಾಗಿದೆ. 10 ಗ್ರಾಂ ಬೆಲೆಯಲ್ಲಿ ಗುರುವಾರ 1,950 ರೂಪಾಯಿ ಕುಸಿತ ಆಗಿದ್ದು, ಪ್ರಸ್ತುತ ಮಾರುಕಟ್ಟೆಯಲ್ಲಿ 1,33,500 ರೂಪಾಯಿಗೆ ಮಾರಾಟ ಆಗ್ತಿದೆ. ಇನ್ನು ಬೆಳ್ಳಿ ಬೆಲೆ ಗುರುವಾರ ತಟಸ್ಥವಾಗಿದ್ದು 1 ಕೆಜಿ ಬೆಳ್ಳಿ 2.5 ಲಕ್ಷ ರೂಪಾಯಿ ಆಸುಪಾಸಿನಲ್ಲಿದೆ. ಒಟ್ಟಿನಲ್ಲಿ ಹೇಳೋದಾದ್ರೆ ಈ ತಿಂಗಳೊಂದರಲ್ಲೇ ಚಿನ್ನದ ಬೆಲೆ 10,000 ರೂಪಾಯಿಗೂ ಹೆಚ್ಚು ಇಳಿಕೆಯಾಗಿದೆ. ಚಿನ್ನದ ಬೆಲೆ ದಿಢೀರ್ ಪಾತಾಳಕ್ಕೆ ಕುಸಿತಿರೋದ್ಯಾಕೆ? ಸ್ನೇಹಿತರೆ, ನೀವು ಯೋಚನೆ ಮಾಡ್ತಿರಬಹುದು, ಚಿನ್ನದ ಬೆಲೆ ಏಕಾಏಕಿ ಇಷ್ಟೊಂದು ಕುಸಿಯೋದಿಕ್ಕೆ ಕಾರಣ ಏನು ಅಂತ. ಇದಕ್ಕೆ ಮುಖ್ಯವಾಗಿ 3 ಕಾರಣಗಳಿವೆ. ಮೊದಲನೇ ಕಾರಣ ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ. ಹೌದು ಸ್ನೇಹಿತರೆ, ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧ ಶುರುವಾದಾಗಿನಿಂದ ಕಚ್ಚಾ ತೈಲದ ಬೆಲೆ ಬ್ಯಾರಲ್ಗೆ $90 ಮೇಲೆಯೇ ಇದೆ. ತೈಲದ ಬೆಲೆ ಹೆಚ್ಚಾದಂತೆ ಹಣದುಬ್ಬರ ಹೆಚ್ಚಾಗತ್ತೆ. ಹೀಗಾಗಿ ಇದನ್ನು ನಿಯಂತ್ರಿಸಲು ಅಮೆರಿಕದ ಕೇಂದ್ರೀಯ ಬ್ಯಾಂಕ್ ಬಡ್ಡಿ ದರವನ್ನು ಹೆಚ್ಚಿಸೋ ಸಾಧ್ಯತೆ ದಟ್ಟವಾಗಿದೆ. ಒಂದು ವೇಳೆ ಬಡ್ಡಿ ದರ ಹೆಚ್ಚಾದರೆ ಹೂಡಿಕೆದಾರರು ಚಿನ್ನದ ಮೇಲಿನ ಹೂಡಿಕೆಯನ್ನು ಹಿಂದಕ್ಕೆ ಪಡೆದು ಬಾಂಡ್ಗಳಲ್ಲಿ ಹೂಡಿಕೆ ಮಾಡ್ತಾರೆ. ಹೀಗಾಗಿ ಗ್ಲೋಬಲ್ ಮಾರ್ಕೆಟ್ನಲ್ಲಿ ಚಿನ್ನದ ಬೆಲೆ ಕುಸಿತಿದೆ. ಎರಡನೇ ಕಾರಣ ಬಲಗೊಳ್ಳುತ್ತಿರುವ ಅಮೆರಿಕನ್ ಡಾಲರ್. ಮಾರುಕಟ್ಟೆಯಲ್ಲಿ ಡಾಲರ್ ಮೌಲ್ಯ ಹೆಚ್ಚಾದಾಗ ಡಾಲರ್ನಲ್ಲಿ ವಹಿವಾಟು ನಡೆಸುವ ಚಿನ್ನದ ಬೆಲೆ ಇತರ ಕರೆನ್ಸಿಗಳಿಗೆ ದುಬಾರಿಯಾಗುತ್ತೆ. ಇದರಿಂದಲೂ ಬೇಡಿಕೆ ಕಡಿಮೆಯಾಗಿ ಬೆಲೆ ಇಳಿಕೆಯಾಗುತ್ತೆ. ಮೂರನೇ ಕಾರಣ ಕಳ್ಳ ಸಾಗಾಣಿಕೆ ಹೆಚ್ಚಳ. ಭಾರತ ಸರ್ಕಾರ ಇತ್ತೀಚೆಗೆ ಚಿನ್ನದ ಮೇಲಿನ ಆಮದು ಸುಂಕವನ್ನು 15% ಏರಿಕೆ ಮಾಡಿತ್ತು. ಇದರಿಂದಾಗಿ ಭಾರತದಲ್ಲಿ ಚಿನ್ನದ ಕಳ್ಳ ಸಾಗಾಣಿಕೆ ಭಾರಿ ಪ್ರಮಾಣದಲ್ಲಿ ಹೆಚ್ಚಾಗಿದೆ. ಗ್ರೇ ಮಾರ್ಕೆಟ್ನಲ್ಲಿ ಕಡಿಮೆ ಬೆಲೆಗೆ ಚಿನ್ನ ಸಿಗ್ತಾ ಇರುವಾಗ ಅಧಿಕೃತ ಮಾರುಕಟ್ಟೆಯಲ್ಲಿ ಬೇಡಿಕೆ ಕುಸಿದು ಬೆಲೆ ಇಳಿಕೆಯಾಗ್ತಾ ಇದೆ. ಹಾಗಾದ್ರೆ ಮುಂದೇನು? ಚಿನ್ನದ ಬೆಲೆ ಇನ್ನೂ ಕಡಿಮೆಯಾಗುತ್ತಾ? ಹೂಡಿಕೆ ತಜ್ಞರಾದ ಗೌರವ್ ಗಾರ್ಗ್ ಅವರ ಪ್ರಕಾರ ಪ್ರಸ್ತುತ ಭೌಗೋಳಿಕ ರಾಜಕೀಯ ಉದ್ವಿಗ್ನತೆ ಮತ್ತು ಹಣದುಬ್ಬರದ ಆತಂಕಗಳಿಂದ ಚಿನ್ನದ ಮೇಲಿನ ಆಕರ್ಷಣೆ ಕಡಿಮೆಯಾಗಿದೆ. ಕಚ್ಚಾ ತೈಲದ ದರ ಇಳಿಕೆಯಾಗುವವರೆಗೂ ಚಿನ್ನದ ಬೆಲೆ ಮತ್ತೆ ಏರಿಕೆಯಾಗೋದು ಅನುಮಾನ ಅಂತ ಅವರು ಹೇಳಿದ್ದಾರೆ. ಟೇಸ್ಟಿ ಲೈವ್ನ ಜಾಗತಿಕ ಮ್ಯಾಕ್ರೋ ಮುಖ್ಯಸ್ಥ ಇಲಿಯಾಸ್ ಸ್ಪಿವಾಕ್ ಕೂಡ ಇಂಥದ್ದೇ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಒಂದು ವೇಳೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಸ್ಪಾಟ್ ಗೋಲ್ಡ್ ಬೆಲೆ 1 ಔನ್ಸ್ಗೆ $4,100ಗಿಂತ ಕೆಳಗೆ ಕುಸಿದ್ರೆ ಈ ವರ್ಷದ ಅಂತ್ಯದ ವೇಳೆಗೆ ಚಿನ್ನದ ಬೆಲೆ ಮತ್ತಷ್ಟು ಇಳಿಕೆ ಕಾಣುವ ಸಾಧ್ಯತೆ ಇದೆ ಅಂತ ಅವರು ಭವಿಷ್ಯ ನುಡಿದಿದ್ದಾರೆ. ಒಟ್ಟಿನಲ್ಲಿ ಸ್ನೇಹಿತರೆ, ಮದುವೆ ಮುಂಜಿಗಳಿಗೆ ಚಿನ್ನ ಖರೀದಿಸೋದಕ್ಕೆ ಕಾಯ್ತಾ ಇದ್ದವರಿಗೆ ಇದು ಸುವರ್ಣಾವಕಾಶ ಅಂತಾನೆ ಹೇಳಬಹುದು. ಆದರೆ ಹೂಡಿಕೆ ಮಾಡೋದಕ್ಕೆ ಚಿನ್ನ ಖರೀದಿಸೋರು ಜಾಗತಿಕ ಮಾರುಕಟ್ಟೆಯ ಏರಿಳಿತಗಳನ್ನು ಗಮನದಲ್ಲಿಟ್ಟುಕೊಂಡು ಎಚ್ಚರಿಕೆಯ ಹೆಜ್ಜೆ ಇಡಬೇಕಿದೆ. ಈ ಬಗ್ಗೆ ನೀವೇನು ಹೇಳ್ತೀರಿ? ಚಿನ್ನದ ಬೆಲೆ ಇಳಿಕೆ ಆಗ್ತಾ ಇರೋದು ನಿಮಗೆ ಖುಷಿ ತಂದಿದ್ಯಾ? 10 ಗ್ರಾಂ ಚಿನ್ನದ ಬೆಲೆ ಮತ್ತೆ 1 ಲಕ್ಷದ ಒಳಗೆ ಬರೋ ಸಾಧ್ಯತೆ ಇದೆಯಾ? ನಿಮ್ಮ ಪ್ರಕಾರ ಈಗ ಚಿನ್ನದ ಮೇಲೆ ಹೂಡಿಕೆ ಮಾಡೋದು ಬೆಸ್ಟಾ? ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ. ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ ಹಾಗೂ ಚಿನ್ನ ಖರೀದಿಸುವ ಪ್ಲಾನ್ನಲ್ಲಿರುವ ನಿಮ್ಮ ಸ್ನೇಹಿತರಿಗೂ ವಾಟ್ಸಪ್ನಲ್ಲಿ ಶೇರ್ ಮಾಡಿ.
ಬಿಸ್ನೆಸ್, ಆರ್ಥಿಕತೆ ಮತ್ತು ಷೇರುಪೇಟೆಯ ಇಂಥ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಮರೆಯದೆ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.